ನೋಡಿ ಸರ್, ನನ್ನ ವೈಯಕ್ತಿಕ ಅನುಭವವನ್ನು ನಾನು ನಿಮ್ಗೆ ಹೇಳ್ತೀನಿ. ಈ ಧರ್ಮ ಅನ್ನೋದು ದೇಹ ಇದ್ದಂಗೆ. ಅಂದರೆ ಧರ್ಮವನ್ನು ದೇಹಕ್ಕೆ ಖಂಡಿತವಾಗ್ಲೂ ಮಾಡಲೇಬೇಕಾಗುತ್ತೆ. ಆತ್ಮ ಅನ್ನೋದು ಪರಮಾತ್ಮನಿದ್ದಂಗೆ, ಅಂದರೆ ಆಧ್ಯಾತ್ಮ. ಆತ್ಮ ಅಂದರೆ ಆಧ್ಯಾತ್ಮ. ನಾವು ಈ ದೇಹದ ಮುಂದಿನ ಹಂತ ಅದು ಮನಸ್ಸು, ಮನಸ್ಸಿನ ಮುಂದಿನ ಹಂತ ಅದು ಆತ್ಮ, ಆತ್ಮನ ಮುಂದಿನ ಹಂತ ಅದು ಪರಮಾತ್ಮ. ಅಂದರೆ ಒಬ್ಬ ಜೀವಾತ್ಮ ಪರಮಾತ್ಮನ ಸೇರೋದಕ್ಕೆ ಅತ್ಯದ್ಭುತವಾದಂತಹ ಹಾದಿಗಳಿದ್ದಾವೆ, ಮಾರ್ಗಗಳಿದ್ದಾವೆ, ಪರಮ ಮಾರ್ಗಗಳಿದ್ದಾವೆ. ಅದನ್ನು ನಾವು ಹೋಗಬೇಕು ಅಂದರೆ ಮೊದಲು ಧರ್ಮವನ್ನು ಅರ್ಥೈಸ್ಕೊಳ್ಬೇಕು, ಅಂದರೆ ದೇಹವನ್ನು ಅರ್ಥ ಮಾಡ್ಕೊಳ್ಬೇಕು. ಅದಾದ ನಂತರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೇಕು. ನೀವು ಆಧ್ಯಾತ್ಮಿಕ ಸಾಧಕರಾಗಬೇಕಂದ್ರೆ ಅಥವಾ ಆತ್ಮನಿಂದ ಪರಮಾತ್ಮನನ್ನು ಸೇರಬೇಕಂದ್ರೆ ಮನಸ್ಸನ್ನು ನಾವು ವಾಹನವಾಗಿ ಉಪಯೋಗಿಸ್ಕೊಳ್ಬೇಕು. ಕುದುರೆಯಾಗಿ ಉಪಯೋಗಿಸಿ, ರಥವಾಗಿ ಉಪಯೋಗಿಸಿ, ಪುಷ್ಪಕ ವಿಮಾನದ ಹಾಗೆ ಉಪಯೋಗಿಸಿ. ಯಾವಾಗ ಈ ಮನಸ್ಸನ್ನು ನೀವು ಆ ರೀತಿ ಉಪಯೋಗಿಸ್ಕೊಳ್ತೀರ, ಆಗ ಮಾತ್ರನೇ ನಿಮಗೆ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ, ಸಾಧನೆ ಮಾಡೋದಕ್ಕೆ ಸಾಧ್ಯ, ಸಿದ್ಧಿ ಮಾಡೋದಕ್ಕೆ ಸಾಧ್ಯ. ಆದರೆ ಈ ಮನಸ್ಸು ಯಾವಾಗಲೂ ರಾವಣನಂತರ ದುಷ್ಟಶಕ್ತಿಗಳನ್ನು ಹೊಂದಿರ್ತಾನೆ. ಪರಮಜ್ಞಾನಿ ಆದರೂ ಕೂಡ ದುಷ್ಟಬುದ್ಧಿಗಳು, ದುರ್ಬುದ್ಧಿಗಳು ಅವನಲ್ಲಿ ವಿಶೇಷವಾಗಿ ಕಾಡ್ತಾ ಇರ್ತವೆ. ಅದು ಕೆಳಮುಖವಾಗೇ ನಿಮ್ಮನ್ನು ತಳ್ತಾ ಇರುತ್ತೆ, ಮೇಲ್ಮುಖವಾಗಿ ಹಗುರವಾಗೋದಕ್ಕೆ ನಿಮ್ಮನ್ನು ಬಿಡೋದಿಲ್ಲ. ಇನ್ನಷ್ಟು ಭಾರ ಆಗು, 50 kg ಇರೋದು 70 kg ಆಗು, 70 ಇರೋದು 100 kg ಆಗು, 100 ಇರೋದು 150 kg ಆಗು. ಕಂಸನ ಹಾಗೆ ಪದೇ ಪದೇ ನಿಮ್ಮನ್ನು ಕಾಡ್ತಾ ಇರುತ್ತೆ. ಶಕುನಿಯ ಹಾಗೆ ನಿಮ್ಮ ಮನಸ್ಸಿನ ಬುದ್ಧಿಗಳನ್ನು ವಿಚಿತ್ರವಾಗಿ ಎಲ್ಲೆಲ್ಲೋ ಕೊಂಡೊಯ್ತಾರೆ. ಇದೆಲ್ಲವೂ ನಿಮಗೆ ಕೆಳಮುಖವಾಗಿ ಹೇಳಿತಾ ಇರುತ್ತೆ. ಅದನ್ನು ನೀವು ಮೇಲ್ಮುಖವಾಗಿ, ಊರ್ಧ್ವಮುಖಿಯಾಗಿ ಮೇಲೇರಿಸಬೇಕು ಅಂತಂದರೆ ಮೊದಲು ಈ ಒಂದು ಮನಸ್ಸಿನ ಸ್ಥಿತಿಗತಿಯನ್ನು ಅರ್ಥ ಮಾಡ್ಕೊಳ್ಳಿ. ಮನಸ್ಸು ಕುದುರೆಯನ್ನಾಗಿ ಮಾಡ್ಕೊಳ್ಳಿ. ಮನಸ್ಸು ಆ ಕುದುರೆ ಮೇಲೆ ಏರಿ ಆತ್ಮನಿಂದ ಜೀವಾತ್ಮ, ಜೀವಾತ್ಮನಿಂದ ಪರಮಾತ್ಮನನ್ನು ಸೇರೋದಕ್ಕೆ ಹಾದಿ ಮಾಡ್ಕೊಳ್ಬೇಕು. ಇದೆಲ್ಲ ಖಂಡಿತವಾಗಲೂ ನೀವು ಮಾಡ್ತಾರಂಥ ಹಾದಿಗಳನ್ನು ತಿಳ್ಕೊಳ್ಬೇಕು. ಮೊದಲು ಅದರ ಒಳ ಅರ್ಥವನ್ನು ನೀವು ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನಾನು ಹೇಳಿದ್ದನ್ನು ನಂಬಬೇಡಿ, ನಿಜ ಅಂತಲೂ ಒಪ್ಪಬೇಡಿ. ಮೊದಲು ಮನನ ಮಾಡಿ, ಅನಲೈಸ್ ಮಾಡಿ. ಯಾರೇ ಹೇಳಿದ್ರೂ ಪರವಾಗಿಲ್ಲ, ಅನಲೈಸ್ ಮಾಡಿ. ನನ್ನ ಮಾತುಗಳಲ್ಲಿ ನಿಮಗೇನಾದರೂ ಸತ್ವ ಕಂಡ್ರೆ, ಅದರಲ್ಲಿ ಏನೋ ಮಹತ್ವ ಇದೆ ಅನಿಸಿದ್ರೆ ನೀವು ಉಪಯೋಗಿಸ್ಕೊಳ್ಳಿ. ಅಥವಾ ನಿಮಗೇನೋ ಪ್ರಶ್ನೆಗಳಿದ್ದರೆ ಮುಕ್ತವಾಗಿ ಕೇಳಿ. ಖಂಡಿತವಾಗಲೂ ಅದೆಲ್ಲದಕ್ಕೂ ಕೂಡ ನನ್ನ ಅನುಭವದ ಉತ್ತರಗಳನ್ನು ನಾನು ನೀಡೋದಕ್ಕೆ ಬಯಸ್ತೀನಿ.